ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಡ್ಯಾಡೀಸ್ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಯಿತು. ಮನೆಯ ಆವರಣದಲ್ಲಿ ನೀರು ಕಡಿಮೆಯಾದ ಹಿನ್ನೆಲೆಯಲ್ಲಿ ಸ್ವಚ್ಛತೆಯನ್ನ ಮಾಡ್ತಾ ಇರುವಂತಹ ಮನೆಯ ಮಾಲೀಕರು ಬೆಳಗ್ಗೆಯಿಂದ ಅಗ್ನಿಶಾಮಕ ಸಿಬ್ಬಂದಿ ಸತತವಾಗಿ ನೀರು ಖಾಲಿ ಮಾಡುವಂತಹ ಕೆಲಸವನ್ನ ಮುಂದುವರಿಸಿತು. ನಮ್ಮ ಪ್ರತಿನಿಧಿ ಆನೇಕಲ್ ಅಂಬರೀಶ್ ಕೊಟ್ಟಿರುವಂತಹ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾತ್ರಿ ಸುರಿದ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಡ್ಯಾಡೀಸ್ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ನಾನು ನೀರಿನ ಮನೆಗಳಿಂದ ಈಗಾಗಲೇ ನೀರು ನುಗ್ಗಿರೋದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಒಂದು ಅಗ್ನಿಶಾಮಕ ದಳದಿಂದ ಇಲ್ಲಿ ಸಂಪೂರ್ಣ ಮನೆಗೆ ಜಲಾವೃತ ಆಗಿರೋ ನೀರನ್ನ ಈಗ ಹೊರಗಡೆ ಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆಗೆ ನಾನು ತೋರಿಸೋದಾದ್ರೆ ಈಗಾಗಲೇ ಮನೆ ಒಳಗಡೆ ಸಂಪೂರ್ಣವಾಗಿ ನೀರು ತುಂಬು ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಸಹ ನಾಶ ಆಗಿದೆ. ಅಂದ್ರೆ ನೀರಿನಲ್ಲಿ ಸಂಪೂರ್ಣವಾಗಿ ಒದ್ದೆ ಆಗಿತ್ತು. ಈಗ ಅದನ್ನ ಮನೆಯವರು ಸಂಪೂರ್ಣ ನೀರಿನ ಏನ್ ಕೆಸರು ತುಂಬಿತ್ತು ಅದನ್ನ ಸಂಪೂರ್ಣ ಮನೆಯಲ್ಲಿರುವಂತಹ ನೀರು ಸಂಪಿಂದ ಹಿಡಿದು ಈಗ ಎಲ್ಲಾ ನೀರು ಸಹ ಅಷ್ಟೇ ನೀರು ತುಂಬಿರುವಂತದ್ದು. ಹಾಗಾಗಿ ಎಲ್ಲಾ ನೀರನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ಒಳಭಾಗದಲ್ಲೂ ಸಹ ಸಾಕಷ್ಟು ವಸ್ತುಗಳು ಈಗಾಗಲೇ ಸೋಫಾ ಇರಬಹುದು, ಬೇರೆ ಬೇರೆ ವಸ್ತುಗಳು ಸಂಪೂರ್ಣ ನೀರು ತುಂಬಿ ಈಗಷ್ಟೇ ಆ ನೀರನ್ನ ನೀರ್ ಕಡಿಮೆ ಆದ್ಮೇಲೆ ಅದನ್ನ ಖಾಲಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಂಪೂರ್ಣ ನಾವು ನೋಡಬಹುದು ಈಗಾಗಲೇ ಸೋಫಾ ಇರ್ಬೋದು ಎಲ್ಲಾನು ಸಹ ಒದ್ದೆ ಆಗಿರುವಂತದ್ದು. ಜೊತೆಗೆ ಅಡಿಗೆ ಮನೆಯಲ್ಲಿ ಇದ್ದಂತಹ ದಿನಸಿಗಳು ಸಹ ಎಲ್ಲಾನು ಸಹ ಈ ಒಂದು ಮನೆಯಲ್ಲಿ ಸಂಪೂರ್ಣ ಎಲ್ಲ ಒದ್ದೆ ಆಗಿ ಒಳಭಾಗದಲ್ಲೂ ಸಹ ನೀರು ಅಷ್ಟರ ಮಟ್ಟಿಗೆ ಈ ಕೊಚ್ಚೆ ಅಂದ್ರೆ ಮೋರಿ ನೀರು ಈಗ ಏನು ಕೆರೆಯಿಂದ ರಾಜಕಾಲುವೆಯಿಂದ ಹೋಗ್ತಿತ್ತು ಆ ನೀರು ಈಗ ಮನೆ ಒಳಗೆ ಸಂಪೂರ್ಣವಾಗಿ ತುಂಬಿರುವಂತದ್ದು. ಈಗಾಗಲೇ ನೋಡ್ಬೋದು ಒಳಗಡೆ ಇನ್ನು ಆದಷ್ಟು ಸಂಪೂರ್ಣವಾಗಿ ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಎಲ್ಲಾನು ಸಹ ಬೆಡ್ರೂಮ್ ಇಂದ ಹಿಡಿದು ಪ್ರತಿ ಮನೆಯಲ್ಲಿ ಎಲ್ಲೋದ್ರು ಸಹ ಬರೀ ಕೆಸರು, ಒಂದಡಿಯಷ್ಟು ನೀರು ಈ ಮನೆಯೊಳಗೆ ರಾತ್ರಿ ಬಂದಿರುವಂತದ್ದು. ರಾತ್ರಿ ಅಂದ್ರೆ ಏಕಾಏಕಿ 3 ಗಂಟೆ 4 ಗಂಟೆ ಸಮಯದಲ್ಲಿ ಎಲ್ಲಾ ಮಲಗಿರ್ಬೇಕಾದ್ರೆ ಮಳೆ ನೀರು ಒಂದೇ ಸಲ ಹೆಚ್ಚಾದಾಗ ಮನೆಯಲ್ಲಿ ಇದ್ದವರು ಒಂದ್ ರೀತಿ ಗಾಬರಿ ಆಗಿದ್ರು. ನಂತರ ಅಲ್ಲಿಂದ ನೇರವಾಗಿ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತಾರೆ. ಈ ಮನೇಲಿ ಇದ್ದವರು ಅಂದ್ರೆ ಮನೆಯಲ್ಲಿ ಸಂಪೂರ್ಣ ನೀರು ತುಂಬ್ತಾ ಇದೆ ಅಂತೇಳಿ ಅವರಿಗೆ ಮಾಹಿತಿ ಕೊಡ್ತಾರೆ. ಇಲ್ಲಿ ನಾವು ನೋಡ್ಬೋದು ಸಂಪಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಏನ್ ಈ ಮೋರಿ ನೀರು ತುಂಬಿರುವಂತದ್ದು. ಅಂದ್ರೆ ಒಂದು ಮನೆ ಪರಿಸ್ಥಿತಿ ಅಲ್ಲ, ಇಲ್ಲಿರುವಂತಹ ಬಡಾವಣೆಯಲ್ಲಿ ಸುಮಾರು ಈ ಒಂದು ರಸ್ತೆಯಲ್ಲಿ ಇರುವಂತಹ ಮನೆಗೆ ಇರ್ಬೋದು ಅಥವಾ ಆ ಪಕ್ಕದ ರಸ್ತೆ ಇರ್ಬೋದು, ಒಟ್ಟು 4 ರಿಂದ 5 ರಸ್ತೆಗಳಲ್ಲೂ ಸಹ ಇದೇ ರೀತಿ ಆಗಿರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಈ ರಾಜಕಾಲುವೆಗಳನ್ನ ಕೆರೆಯಿಂದ ಬರ್ತಾ ಇರುವಂತಹ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿ ಅಲ್ಲಿ ಯಾವುದೇ ನೀರು ಆಚೆ ಹೋಗದಿರೋ ಪರಿಸ್ಥಿತಿಗೆ ಮತ್ತು ಈ ಬಡಾವಣೆಯನ್ನ ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಕಾಲುವೆಗಳನ್ನ ಮಾಡಬೇಕಾಯ್ತು. ಅಂದ್ರೆ ರಾಜಕಾಲುವೆಗಳು ಇಲ್ಲಿ ಆಲ್ರೆಡಿ ಹೋಗ್ತಿದ್ವು, ಅವೆಲ್ಲ ಮುಚ್ಚಿ ಇಲ್ಲಿ ಬಡಾವಣೆಯನ್ನ ಮಾಡಿರ್ತದ್ದು. ಬಡಾವಣೆ ಆದ ಸಂದರ್ಭದಲ್ಲಿ ಆ ಕಾಲುವೆಗಳಾದ್ರೂ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಯಾವುದಕ್ಕೂ ಸಹ ಬಡಾವಣೆ ನಿರ್ಮಾಣ ಮಾಡಿದಂತವರು ಕಾಲುವೆಗಳನ್ನ ಮುಚ್ಚಿ ಅರದ ಆಸ್ತಿಗೋಸ್ಕರ ಲೇಔಟ್ ಅನ್ನ ಮಾಡಿ ಇಲ್ಲಿಂದ ಅವರು ಸೈಟ್ ಗಳನ್ನ ಸೇಲ್ ಮಾಡಿ ಹೋಗಿರುವಂತದ್ದು. ಆದ್ರೆ ಇಲ್ಲಿ ಕಳೆದ ಬಾರಿ ಸಹ ಇದೇ ರೀತಿ ಮನೆಗಳಿಗೆ ನೀರು ತುಂಬಿತ್ತು. ಆಗ ಒಂದಷ್ಟು ಮನೆಯವರು ಎತ್ತರಕ್ಕೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮನೆಗೆ ನೀರು ಬರದ ರೀತಿಯಲ್ಲಿ ಮಾಡ್ಕೊಂಡಿದ್ರು. ಅದನ್ನ ಹೊರತುಪಡಿಸಿದ್ರೆ ಕಾಲುವೆಗಳನ್ನ ಇಲ್ಲಿ ತನಕ ಎಲ್ಲೂ ಸಹ ತೆರವು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಸುರಿದ ಮಳೆಗೆ ಈ ರೀತಿ ಆಗಿದೆ. ಇನ್ನು ಕಾಲುವೆಗಳೇನಾದ್ರೂ ತೆರವಾಗಿಲ್ಲ ಅಂದ್ರೆ ಇನ್ನ ಇವತ್ತು ರಾತ್ರಿ ಅಥವಾ ನಾಳೆ ಮಳೆ ಹೆಚ್ಚಾದ್ರೆ ಸಂಪೂರ್ಣ ಇನ್ನಷ್ಟು ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ. ಇನ್ನು ಈ ಮನೆಗಳಲ್ಲಿ ಇರುವಂತವ್ರನ್ನ ಈಗಾಗಲೇ ಕೆಲವು ವಯಸ್ಸಾದವ್ರನ್ನ ಮತ್ತು ಅವರನ್ನ ಸ್ಥಳಾಂತರ ಮಾಡಿದ್ದಾರೆ. ಬೆಳಗ್ಗಿಂದಲೂ ಸಹ ಈ ಬಡಾವಣೆಯಲ್ಲಿ ಇರುವಂತಹ ಮಕ್ಕಳು ಯಾರು ಸಹ ಶಾಲೆಗೆ ಹೋಗಿಲ್ಲ, ಎಲ್ಲಾ ಮಕ್ಕಳು ಸಹ ಮನೇಲೇ ಇರುವಂತದ್ದು. ಅಂದ್ರೆ ಮನೆಯಿಂದ ಹೊರಗಡೆ ಬರಕಾಗಿರುವಂತ ಪರಿಸ್ಥಿತಿಲಿ ಬೆಳಗ್ಗೆಯಿಂದ ಇತ್ತು. ಈಗ ಏನು 12:30 ಆಗ್ತಾ ಬರ್ತಾ ಇದೆ. ಇಲ್ಲಿ ತನಕನೂ ಸಹ ನೀರು ಕಡಿಮೆ ಆಗ್ತಿಲ್ಲ. ಇಲ್ಲಿ ನಿವಾಸಿಗಳಿಗೆ ಒಂದೇ ಆತಂಕ ಇರುವಂತದ್ದು, ಎಲ್ಲಿ ಇವತ್ತು ರಾತ್ರಿ ಮತ್ತೆ ಮಳೆ ಬಂದ್ರೆ ನಮ್ಮ ಮನೆಗಳಿಗೆ ಮತ್ತಷ್ಟು ನೀರು ಜಾಸ್ತಿ ಆಗ್ತದೆ ಅನ್ನೋ ಆತಂಕದಲ್ಲಿ ಇದ್ದಾರೆ. ಇನ್ನು ಸ್ಥಳಕ್ಕೆ ಈಗಾಗಲೇ ಹೆಬ್ಬಗೋಡಿ ನಗರಸಭೆ ಆಯುಕ್ತರು ಬಂದಿದ್ದಾರೆ, ಜೊತೆಗೆ ರೆವಿನ್ಯೂ ಅಧಿಕಾರಿಗಳು ಬಂದಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆಗೆ ನೀರು ಹೊರಗಡೆ ಹೋಗೋದಕ್ಕೆ ಬರೀ ಪಂಪ್ ಮಾಡಿ ಆಚೆ ಹಾಕರೆ ಆಗಲ್ಲ. ಈ ನೀರು ಕಾಲುವೆಗಳನ್ನ ಸಂಪೂರ್ಣವಾಗಿ ರಾಜಕಾಲುವೆ ಒತ್ತುವರಿ ತೆರವಾಗ್ಲೇಬೇಕು. ಜೊತೆಗೆ ಈ ಕಾಲುವೆಗಳನ್ನ ಅಂದ್ರೆ ಇಲ್ಲಿ ಬಡಾವಣೆಗೆ ಬರ್ತಾ ಇರುವಂತಹ ನೀರು ಏನ್ ರಿಟರ್ನ್ ಹೊಡೆದು ಕೆರೆಯಿಂದ ವಾಪಸ್ ಬರ್ತಾ ಇದೆ ಅದನ್ನ ನೇರವಾಗಿ ಸರಾಗವಾಗಿ ಮುಂದೆ ಇರುವಂತಹ ಕೆರೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಮುಂದೆ ಇದೇ ಮುಚ್ಚಾಲನೂರು ಕೆರೆ ಇದೆ, ಚಂದಾಪುರ ಕೆರೆ ಇದೆ, ಆ ಕಡೆಗೆ ಈಲಲ್ಲಿಗೆ ಕೆರೆ ಇರುವಂತದ್ದು. ಅಂದ್ರೆ 3 ಕೆರೆಗಳು ಸಹ ಈ ನೀರು ಇಲ್ಲಿಂದ ಆಚೆ ಹೋಗ್ಬೇಕು. ಆದ್ರೆ ಇಲ್ಲಿ ಹೋಗೋದಕ್ಕೆ ಯಾವುದೇ ತರದ ಅವಕಾಶ ಇಲ್ದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲಾ ಮನೆಗಳಿಗೂ ಸಹ ನೀರು ನುಗ್ಗಿರುವಂತದ್ದು. ಇನ್ನು ಈ ಮನೆಯಲ್ಲಿ ನೋಡೋದಾದ್ರೆ ವಯಸ್ಸಾದವರು ಇದ್ದಾರೆ ಇಲ್ಲಿ ತನಕನು. ಮನೆ ಸಂಪೂರ್ಣವಾಗಿ ನೀರು ತುಂಬಿದೆ. ಅಂದ್ರೆ ಈಗ ಸಂಪೂರ್ಣವಾಗಿ ಬಡಾವಣೆಯಲ್ಲಿ ಎಲ್ಲ ಕಡೆಯಲ್ಲೂ ಸಹ ನೀರು ತುಂಬಿ ಎಲ್ಲಾ ವಸ್ತುಗಳು ಸಹ ಹಾನಿಯಾಗಿರೋದು. ಈಗಾಗಲೇ ಮನೆ ಮುಂದೆ ಸಾಕಷ್ಟು ಎಲ್ಲವನ್ನು ಕ್ಲೀನ್ ಮಾಡಿ ಎಲ್ಲಾನು ಸಹ ಹೊರಗಡೆ ಹಾಕಿದೀವಿ. ಅಂದ್ರೆ ಸಂಪೂರ್ಣ ಹಾಲಿಂದ ಹಿಡಿದು ಎಲ್ಲ ಬೆಡ್ರೂಮ್ ತನಕ ಇದು ಮನೆಯಲ್ಲಿ ಅಂದ್ರೆ ಈ ಮನೆಯಲ್ಲೂ ಸಹ ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಇನ್ನು ಪಕ್ಕದ ಮನೆಯಲ್ಲಿ ಅದೇ ಪರಿಸ್ಥಿತಿ. ಅಂದ್ರೆ ಈಗ ನೀರು ಕಡಿಮೆ ಆಗ್ತಿರೋದ್ರಿಂದ ಒಂದಷ್ಟು ಎಲ್ಲ ಸ್ವಚ್ಛತೆಗೆ ಮನೆಯವರು ಮುಂದಾಗ್ತವ್ರೆ. ಆದ್ರೆ ಮತ್ತೆ ರಾತ್ರಿ ಮಳೆ ಬಂದ್ರೆ ಕಷ್ಟ ಆಗ್ತದೆ ಅಂತೇಳಿ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದಾರೆ. ಇನ್ನು ಇಲ್ಲಿ ಈಗಾಗಲೇ ಏನು ಕಾರುಗಳು ಬೈಕ್ಗಳೆಲ್ಲ ನಿಲ್ಲಿಸಿದ್ರು, ಎಲ್ಲಾ ಕಾರುಗಳಲ್ಲೂ ಸಹ ಸಂಪೂರ್ಣವಾಗಿ ನೀರು ತುಂಬ ಹೋಗಿತ್ತು. ಇನ್ನು ನೀರು ತುಂಬಿರೋ ಪ್ರೆಸರ್ಗೆ ಇಲ್ಲೊಂದ್ ಕಡೆ ನೋಡ್ಬೋದು ರಾತ್ರಿ ಅಂದ್ರೆ ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ಬಂದ ಹಿನ್ನೆಲೆ ಈ ಗೇಟ್ ಸಹ ಕಿತ್ಕೊಂಡು ಒಳಗಡೆ ಹೋಗಿರುವಂತದ್ದು. ಅಂದ್ರೆ ನೀರಿನ ಪ್ರಮಾಣ ಇನ್ನೆಷ್ಟರ ಮಟ್ಟಿಗೆ ಒಳಗಡೆ ಏಕಾಏಕಿ ನುಗ್ಗಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ.
ಇನ್ನು ಈಗಾಗಲೇ ಸಂಪೂರ್ಣವಾಗಿ ಬಡಾವಣೆ ನಿವಾಸಿಗಳು ಸಹ ಒಂದ್ ರೀತಿ ದೊಡ್ಡ ಮಟ್ಟದ ಆತಂಕದಲ್ಲಿ ಇದ್ದಾರೆ. ಇನ್ನು ಈಗಾಗಲೇ ಇರುವಂತ ಏನ್ ಇಲ್ಲಿ ಸುತ್ತಮುತ್ತ ಮನೆಗಳಿದಾವೆ ಎಲ್ಲಾ ಮನೆಯಲ್ಲೂ ಸಹ ನೀರನ್ನ ಖಾಲಿ ಮಾಡಿ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆದಷ್ಟು ಬೇಗ ನನಗೆ ಏನು ಈ ರಾಜಕಾಲುವೆನ ತೆರವು ಮಾಡಿ ನೀರು ಹೋಗೋದಕ್ಕೆ ಸರಾಗವಾಗಿ ಮಾಡ್ಕೊಡ್ಬೇಕು. ನಗರ ಆಯುಕ್ತರು ಈಗಾಗಲೇ ಬಂದಿದ್ದಾರೆ, ಅವ್ರ ಬಳಿ ಸಹ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಹಿಂದೆನೂ ಸಹ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ವಿ, ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ನಿವಾಸಿಗಳು ತಮ್ಮ ನೋವನ್ನ ಹೇಳ್ಕೊತಾರಂತದ್ದು. ಆನೇಕಲ್, ಅಂಬರೀಶ್, ಪಬ್ಲಿಕ್ ಟಿವಿ. ಎಲ್ಲ 2:30 ಮಳೆ ಸುರಿದಿದೆ. ಸೊ ಎಲ್ಲಾ ಕಡೆ ಮಳೆ ಆಗಿ ಎಲ್ಲಾ ನೀರು ಇಲ್ಲಿ ಫಸ್ಟ್ ಆಫ್ ಆಲ್ ಇದು ಲೇಕ್ ಸೈಡ್ ಅಲ್ಲ, ಇದೆಲ್ಲ ಡೌನ್ ಹರ್ಕೊಂಡ್ ಬಂದಿದೆ. ಎಲ್ಲಾ ನೀರ್ ನಿಂತಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ದಿದೀವಿ, ನಿದ್ದೆ ಆಗಿಲ್ಲ ಆಕ್ಚುಲಿ. ಮಳೆ ಬರ್ತಾ ಇದೆ, ಯಾರು ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಲ್ಲ, ಸಿಚುವೇಶನ್ ಹಾಗಿತ್ತು. ಈಗ ಸ್ವಲ್ಪ ಅವ್ರು ಬಂದು ಇದ್ ಮಾಡಿರೋದ್ರಿಂದ ಸ್ವಲ್ಪ ನೀರ್ ಕೆಳಗಡೆ ಬಂದು ಇವಾಗ ಸ್ವಲ್ಪ ಕ್ಲೀನ್ ಆಗ್ತಾ ಇದೆ. ನಾವಿಲ್ಲ ಒಂದು 5-6 ವರ್ಷ ಆಯ್ತು ಸರ್. ಪ್ರತಿ ಇಯರ್ ಇದೇ ಪ್ರಾಬ್ಲಮ್. ನಾವು ಅಲ್ಲಿ ಮೇನ್ ರೋಡ್ ಅಲ್ಲಿ ಇದ್ವಿ ಫಸ್ಟ್, ಆಮೇಲೆ ಇಲ್ಲಿಗೆ ಶಿಫ್ಟ್ ಆದಾಗಿಂದ ನಾವು ಇಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಇದೇ ಪ್ರಾಬ್ಲಮ್ ಬರುತ್ತೆ. 6:20ಕ್ಕೆ ನಮ್ಗೆ ಡ್ಯಾಡೀಸ್ ಕಾಲೋನಿಯಲ್ಲಿ ಏನೋ ಬಹಳ ಫ್ಲಕ್ಸ್ ಆಯ್ತು ಅಂದ್ಬಿಟ್ಟು ಕಾಲ್ ಬಂದು ತಕ್ಷಣವೇ ನಾವು ಆಫೀಸರ್ಸು ಮತ್ತೆ ಸ್ಟಾಫ್ಸು ವೆಹಿಕಲ್ ಅಲ್ಲಿ ನಾವು ಸ್ಪಾಟ್ ಬಂದು ನೋಡಿದಾಗ ಏನು ಕೆರೆಯಿಂದ ನೀರು ನೇರವಾಗಿ ಲೇಔಟ್ ಹೊರಗಡೆ ಬಂದಿತ್ತು. ಸುಮಾರು ಹೆಚ್ಚಿಗೆ ಒಂದು 3-4 ಕಡೆ ಇತ್ತು ನೀರು ನಾವು ನೋಡಿದಾಗ. ಬಟ್ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ನೋಡಿದಾಗ ಈ ನೀರ್ನ ಯಾವ ರೀತಿ ನಾವು ಹೊರಗಡೆ ಕೆರೆಗಾಲಿ ಅಥವಾ ಹೊರಗಡೆ ನಾವು ಅದನ್ನ ಡಿ ವಾಟರಿಂಗ್ ಮಾಡ್ಬೇಕು ಅಂತ ಐಡಿಯಾ ಸಿಗ್ಲಿಲ್ಲ. ಆಮೇಲೆ ಪೂರ್ತಿ ಹೆಚ್ಚಿಗೆ ಒಂದು 20 ನಿಮಿಷ ನಾವು ಸರ್ಚ್ ಮಾಡಿದ್ವಿ ಎಲ್ಲಾ ಕಡೆ, ಎಲ್ಲ ಲೇಔಟ್ ಪೂರ್ತಿ ಎಲ್ಲ ನೋಡಿ ಇದು ಮಾಡಿ ಆಮೇಲೆ ಒಂದ್ ಕಡೆ ಜಾಗ ಮಾಡಿ ನಮ್ಮ ಡಿ ವಾಟರಿಂಗ್ ಪಂಪು ಮತ್ತೆ ನಮ್ಮ ಫ್ಲೋಟಿಂಗ್ ಪಂಪ್ ಮುಖಾಂತರ ನೀರ್ನ ಪೈಪಲ್ಲಿ ತೆಗೆದು ಮಷಿನ್ ನಾವು ಕೆರೆಯಲ್ಲಿ ಬಿಟ್ವು.